ಹಲೋ ನಕ್ಷತ್ರ, ಹೇಳು ಪುಟ. ಅಂಕಲ್, ನೀವು ಆಂಟಿ ಆರಾಮಾಗಿದ್ದೀರಾ ತಾನೆ? ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅಲ್ವಾ? ಅಮ್ಮ, ಏನೂ ಆಗಿಲ್ಲ, ಚೆನ್ನಾಗೇ ಇತ್ತು. ಹಾಗಾದ್ರೆ ಈಗ್ಲೇ ನೀವು ಮನೆಗೆ ವಾಪಸ್ ಬನ್ನಿ. ದೇವಸ್ಥಾನ, ಪೂಜೆ, ಹೋಮ ಇಲ್ಲ ಇನ್ನೊಂದಿನ. ಇವತ್ತೇನು ಬೇಡ ಅಂಕಲ್, ನೀವ್ ಈ ಕೂಡ್ಲೆ ಮನೆಗೆ ವಾಪಸ್ ಬನ್ನಿ ಸಾಕು. ಹೌದಮ್ಮ, ನಮಗೂ ಹಾಗೆ ಅನ್ಸುತ್ತೆ. ಏನೇನೋ ನಡೆದೋಯ್ತು ಪುಟ, ಮನೆಗೆ ಬರೋದೇ ಸೇಫ್ ಅನ್ಸುತ್ತೆ. ಪ್ಲೀಸ್ ಅಂಕಲ್, ಪ್ಲೀಸ್ ನೀವು ಮನೆಗೆ ವಾಪಸ್ ಬನ್ನಿ, ನಾನು ಕಾಯ್ತಿರ್ತೀನಿ. ಓಕೆ ಪುಟ. ಪಾಪ ನಕ್ಷತ್ರ, ಅವಳಿಗೆ ನಮ್ದೇ ಯೋಚನೆ. ಏನು ತೊಂದರೆ ಇಲ್ವಾ, ನೀವು ಆರಾಮಾಗಿದ್ದೀರಾ ಅಂತ ಕೇಳಕ್ ಫೋನ್ ಮಾಡಿದ್ವಿ. ನಮಗೂ ಆ ಮಗುಗೂ ಅದು ಏನು ಋಣಾನು ಬಂದಾನ ಏನೋ ಆತ್ಮಿ. ನಮಗೋಸ್ಕರ ಅವಳ ಮನಸ್ಸು ಅದು ಎಷ್ಟು ತುಡಿಯತ್ತೆ. ಮೊನ್ನೆ ಹಾಗಾದಾಗಿಂತ ಅಂತೂ ನಮ್ಮ ಬಗ್ಗೆ ತುಂಬಾ ಕೇರ್ ಮಾಡ್ತಾಳೆ. ಅವತ್ತು ದೇವ್ರು ಬಂದಂಗೆ ಬಂದು ನನ್ನನ್ನು ಕಾಪಾಡಿದ್ಲು. ಇವತ್ತು ನಾವು ಅದಂಗೆ ಉಳ್ಕೊಂಡು ಹೋಗೋತಿಲ್ಲ. ಏನೋ ಆಗಿದೆ ಅಂತ ನಕ್ಷತ್ರಂಗ್ ಹೆಂಗ್ ಗೊತ್ತಾಯ್ತು? ಅವಳದ್ ಹೇಗೆ ಈ ಟೈಮ್ ಕರೆಕ್ಟ್ ಆಗಿ ಫೋನ್ ಮಾಡಿ ನಿಮ್ಗೇನೂ ಆಗಿಲ್ಲ ಅಲ್ವಾ, ನೀವ್ ಸೇಫ್ ಆಗಿದ್ದೀರಾ ತಾನೆ ಅಂತ ಕೇಳಿದ್ಲು? ನಕ್ಷತ್ರ, ನೀನೇ ಮಾತಾಡಿದ್ದಾನೆ, ಅವರಿಬ್ರು ಸೇಫ್ ಆಗಿದ್ದಾರೆ ಅಂತ ಕನ್ಫರ್ಮ್ ಆಯ್ತು ತಾನೆ? ಮತ್ಯಾಕೆ ಕೂತ್ಕೊಂಡಿದ್ಯಾ? ಭೂಪತಿಗೆ ಕಾಲ್ ಮಾಡಿ ಬರ್ಬೇಡ ಅಂತ ಹೇಳು. ಶ್ವೇತಾ, ಏನಾಯ್ತು? ಭೂಪತಿಗೆ ಬರ್ಬೇಡ ಅಂತ ಹೇಳು ಅಂತಿದ್ಯಾ? ಕರೆಕ್ಟ್ ಟೈಮ್ಗೆ ಬಂದೆ ಭೂಪತಿ. ನೀನ್ ತಿಳ್ಕೊಳ್ಳೇಬೇಕಾದ ವಿಷಯ ಒಂದಿದೆ, ಅದನ್ನ ಹೇಳ್ಬೇಕಂತಲೇ ಕರ್ದಿದ್ದು. ನಕ್ಷತ್ರ, ಏನೇ ಅದು? ಕಾಲ್ ಮಾಡಿದಾಗ್ಲೂ ತುಂಬಾ ಸೀರಿಯಸ್ ಆಗಿ ಮಾತಾಡ, ಇಲ್ಲಿ ಬಂದ್ರು ಹಾಗೆ ಇದೆಯಾ? ನಿನ್ನ ಯಾವತ್ತೂ ಈ ರೀತಿ ನಾನು ನೋಡೇ ಇಲ್ಲ. ಏನಾಯ್ತು? ಶ್ವೇತಾ ಅವ್ರ ಬಗ್ಗೆ ಭೂಪತಿ, ನೀನ್ ಮದ್ವೆ ಆಗ್ತಿರೋ ಹುಡುಗಿ ಬಗ್ಗೆ ನಿನ್ಗೆ ಗೊತ್ತಾಗ್ಲೇಬೇಕಾದ ಒಂದು ವಿಷಯ ಇದೆ. ಇದನ್ನ ನಾನು ಭೂಪತಿಗೆ ಹೇಳಲ್ಲ, ಮುಚ್ಚಿಡ್ತೀನಿ ಅಂತ ನೀವ್ ಹೇಗೆ ಅನ್ಕೊಂಡ್ರಿ? ಹೌದು ಆರ್ತಿ, ನನಗೆ ಗಾಬರಿಲಿ ಹೊಳಿಲೇ ಇಲ್ಲ. ಎಸ್, ಯು ಆರ್ ರೈಟ್. ಅವಳ ಮಾತಲ್ಲಿ ತುಂಬಾ ಗಾಬರಿ ಇತ್ತು. ನಾವು ಸೇಫ್ ಆಗಿದ್ದೀವೋ ಇಲ್ವೋ ಅಂತ ವಿಚಾರಿಸೋದಕ್ಕೆ ಫೋನ್ ಮಾಡ್ದಾಗಿತ್ತು. ಡೈರೆಕ್ಟ್ ಆಗಿ ನೀವು ಸೇಫ್ ಆಗಿದ್ದೀರಾ ತಾನೇ ಅನ್ಲು. ನಡೆದಿದ್ದೆಲ್ಲ ನೀನೇ ನೋಡಿದ್ಯಲ್ಲ ಆರ್ತಿ. ಅವ್ರು ನಮ್ಮನ್ನ ಸುಟ್ಟಾಕಕ್ಕೆ ಎಲ್ಲಾ ತಯಾರಿ ಮಾಡ್ಕೊಂಡಿದ್ರು. ಅವನು ಬೆಂಕಿ ಹಚ್ಚಿದ್ರೆ ಸುಟ್ಟು ಬೂದಿ ಆಗ್ಬಿಡ್ತಿದ್ವಿ. ಎಲ್ಲ ರೆಡಿ ಆಗಿದ್ರು. ಅಷ್ಟರಲ್ಲಿ ಅವ್ನಿಗೆ ಯಾರೋ ಫೋನ್ ಮಾಡಿದ್ರು. ಫೋನಲ್ಲಿ ಮಾತಾಡ್ಕೊಂಡು ಬಂದವನೇ ನಮ್ಮನ್ನ ಬಿಟ್ಬಿಡಿ ಅನ್ಬಿಟ್ಟು ಎಲ್ಲ ಬಿಟ್ಟು ಹೊಟ್ಟೋದ್ರು.
ನಮ್ಗೇನು ಮಾಡ್ಲಿಲ್ಲ. ಯಾರು ಫೋನ್ ಮಾಡಿರ್ಬೋದು ಅವನ್ಗೆ? ಹೌದು ರೀ, ಅವ್ರ ಆ ಕಡೆ ಹೋಗ್ತಿದ್ದಂಗೆ ನಕ್ಷತ್ರನ್ ಕಾಲ್ ಬಂತು, ನೀವ್ ಸೇಫ್ ಆಗಿದ್ದೀರಾ ಅಂತ ಕೇಳಿದ್ಲು. ಇದು ಕೋಇನ್ಸಿಡೆನ್ಸ್ ಅಂತೂ ಅಲ್ಲ ರೀ, ಇಲ್ಲೇನೋ ನಡೀತಾ ಇದೆ. ಹ್ಞೂ ಆರ್ತಿ, ನನಗೂ ಅದೇ ಅನುಮಾನ ಬರ್ತಾ ಇದೆ. ನಕ್ಷತ್ರ ಏನೋ ವಿಷಯ ಗೊತ್ತಿದೆ. ಅವಳು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ಶ್ವೇತಾ ನನ್ನ ಹತ್ರ ಮುಚ್ಚಿರೋದ? ಹೇಯ್, ನೀನ್ ತಪ್ಪು ತಿಳ್ಕೊಂಡಿದ್ಯಾ ನಕ್ಷತ್ರ? ಅಂತದ್ ಏನೇ ಇದ್ರು ಶ್ವೇತಾ ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ತಾರೆ ಅಲ್ವಾ ಶ್ವೇತಾ? ಹಾಗಂತ ನೀನ್ ಅಂದ್ಕೊಂಡಿದ್ದೆ ಭೂಪತಿ. ಆದ್ರೆ ಇವ್ರ ಬಗ್ಗೆ ನಿನ್ಗೂ ಗೊತ್ತಿಲ್ದಿರೋದು ಸುಮಾರಿದೆ. ಅದನ್ನ ಹೇಳ್ಬೇಕಂತಲೇ ನಿನ್ನ ಕರ್ದಿರೋದು. ನಕ್ಷತ್ರ ಪ್ಲೀಸ್. ಇಲ್ಲ, ನೀವೇನು ಮಾತಾಡ್ಬಿಡಿ. ಭೂಪತಿ ಬಂದಿದ್ದಾನೆ, ಇನ್ ಮಾತಾಡ್ಲೇಬೇಕು. ಇದನ್ನೆಲ್ಲ ನಾನು ಅವನ್ಗೆ ಹೇಳ್ದೆ ಸುಮ್ನಿರ್ತೀನಿ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ಇದೆಲ್ಲ ಇವನ್ಗೂ ಗೊತ್ತಾಗ್ಬೇಕು. ಓ ಗಾಡ್, ಕಮ್ ಆನ್, ಇಬ್ರಲ್ಲೊಬ್ರು ಏನೋ ಒಂದು ಹೇಳಿ. ನೀವೇ ಡಿಸ್ಕಸ್ ಮಾಡ್ತಾ ನಿಂತ್ಕೊಂಡ್ರೆ ನನಗೆ ವಿಷಯ ಹೇಗೆ ಗೊತ್ತಾಗುತ್ತೆ? ನಕ್ಷತ್ರ, ಏನದು? ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಕರೆಕ್ಟ್ ಆಗಿ ಹೇಳು. ಪ್ರಾಬ್ಲಮ್ ಇದೆ ಅಂತ ಆಗ್ಲೇ ಹೇಳಿದ್ನಲ್ಲ ಭೂಪತಿ, ದೊಡ್ಡ ಪ್ರಾಬ್ಲಮ್ ಆಗಿದೆ. ನೀವಿಬ್ರು ಮದ್ವೆ ಆಗ್ಬೇಕಾದವ್ರು ಅಂದ್ಮೇಲೆ ಇವ್ರ ಬಗ್ಗೆ ನಿನ್ಗೆ ಎಲ್ಲ ಗೊತ್ತಿರ್ಲೇಬೇಕು. ನನ್ಗೂ ಹೊಸದಾಗ ಒಂದಷ್ಟು ವಿಷಯ ಗೊತ್ತಾಗಿದೆ. ಅದನ್ನೆಲ್ಲ ನಿನ್ಗೆ ಹೇಳ್ಬೇಕೋ ಬೇಡೋ ಅಂತ ಡೌಟ್ ಇತ್ತು, ಅದಕ್ಕೆ ಸುಮ್ನಿದ್ದೆ. ಆದ್ರೆ ಅದನ್ನೆಲ್ಲ ಹೇಳ್ದೆ ಹೋದ್ರೆ ತಪ್ಪಾಗುತ್ತೆ. ಫ್ರೆಂಡ್ ಆಗಿ ನಿಂಗ್ ವಿಷಯ ಹೇಳೋದು ನನ್ನ ಕರ್ತವ್ಯ. ಮುಂದೆ ನಿನ್ಗೆ ವಿಷಯ ಗೊತ್ತಾಗಿ ನೀನ್ ನನ್ನ ಪ್ರಶ್ನೆ ಮಾಡಿದ್ರೆ ನನ್ನ ಹತ್ರ ಉತ್ತರ ಇರಲ್ಲ ಭೂಪತಿ. ನಕ್ಷತ್ರ, ನೀನ್ ಹೇಳೋದ್ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಅದೇನು ಅಂತ ವಿಷಯ ಡೈರೆಕ್ಟ್ ಆಗಿ ಹೇಳು. ಹೇಳ್ತೀನಿ. ಶಕುಂತಲಾ ಮೇಡಮ್ ಮನೇಲೇ ಇದ್ದಾರಾ? ಯಾಕೆ ಬೇಕು, ಇದ್ದಾರಾ ಹೇಳು. ಇದಾರೆ ಅನ್ಸುತ್ತೆ. ಸರಿ, ಹಾಗಾದ್ರೆ ಮನೆಗೆ ಹೋಗೋಣ. ಇವತ್ತು ಹೀಗಾಗ್ಬೋದು ಅಂತ ಅನ್ಕೊಂಡೇ ಇರ್ಲಿಲ್ಲ ಆರ್ತಿ. ಯಾರೋ ತುಂಬಾ ಪ್ಲಾನ್ ಮಾಡಿರೋ ಅಟ್ಯಾಕ್ ಇದು. ಅವರು ನಮ್ಮನ್ನ ಗಮನಿಸ್ತಾ ಇದ್ರು ಅನ್ಸುತ್ತೆ. ನಾವ್ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ಅವ್ರು ಕರೆಕ್ಟ್ ಆಗಿ ಗೊತ್ತಿತ್ತು ನೋಡು. ಅವಾಗ್ಲೇ ಒಂದ್ ಲಾರಿ ಅಡ್ಡ ಬಂತಲ್ಲ, ಅದು ಬೇಕು ಅಂತಾನೆ ಮಾಡಿರೋದು ಅಂತೀರಾ? ಇಲ್ಲ, ದಟ್ ವಾಸ್ ಅನ್ ಆಕ್ಸಿಡೆಂಟ್. ನಾನು ನಿನ್ನ ನೋಡ್ಕೊಂಡು ಓಡಿಸ್ತಿದ್ನಲ್ಲ ಗಾಡಿ, ಅದಕ್ಕೆ ಹಾಗಾಗಿದ್ದು. ಆದ್ರೆ ಅದಾದ್ಮೇಲೆ ಆಗಿದ್ದೆಲ್ಲ ಪ್ರೀ ಪ್ಲಾನ್. ನೋಡು, ನೀನ್ ನನ್ ಜೊತೆ ಇದ್ದಿದ್ದಕ್ಕೆ ನಿನ್ ಪ್ರಾಣಕ್ಕೂ ಅಪಾಯ ಆಗ್ತಿತ್ತು. ಇನ್ನಲಿಂದ ನಾವಿಬ್ರು ಸ್ವಲ್ಪ ದಿನ ಜೊತೆಗೆ ಓಡಾಡೋದು ಬೇಡ ಆರ್ತಿ. ನನ್ನಿಂದ ನಿನಗ್ ತೊಂದರೆ ಆಗ್ಬಾರ್ದು. ಯಾಕ್ರಿ ಹಾಗಂತೀರಾ? ನಿಮ್ಗೇನಾದ್ರೂ ಆದ್ರೆ ನಾನು ಉಳಿತೀನಾ? ನಿಮ್ಗೇನಾದ್ರೂ ಆದ್ರೂ ಪರವಾಗಿಲ್ಲ ಅನ್ಬಿಟ್ಟು ನಾನ್ ಮನೇಲೆ ಸೇಫ್ ಆಗಿ ಕೂತಿರ್ಬೇಕಾ? ಹಾಗಲ್ಲ ಆರ್ತಿ, ಅವ್ರ ಟಾರ್ಗೆಟ್ ನೀನಲ್ಲ, ನಾನು. ನೀ ನನ್ ಜೊತೆ ಇದ್ದಿದ್ದಕ್ಕೆ ಅವ್ರು ನಿನ್ನನ್ನು ಕೊಲ್ಲಕ್ ಟ್ರೈ ಮಾಡಿದ್ರು. ಬೇಡ, ಮೊದಲು ನಿನ್ನ ಮನೆಗೆ ವಾಪಸ್ ಡ್ರಾಪ್ ಮಾಡ್ತೀನಿ. ನೀನ್ ಸೇಫ್ ಆಗಿರ್ಬೇಕು, ನಿಂಗೇನೂ ಆಗ್ಬಾರ್ದು. ನಿಮ್ಗೂ ಏನು ಆಗ್ಬಾರ್ದು ರೀ. ಇಲ್ಲಿವರೆಗೂ ಬಂದು ಹಾಗೆ ವಾಪಸ್ ಹೋಗೋದ್ ಬೇಡ. ಪೂಜೆ ಮುಗಿಸ್ಕೊಂಡೇ ಹೋಗೋಣ. ದೇವಸ್ಥಾನ ಇನ್ನೇನ್ ಹತ್ರದಲ್ಲೇ ಇದೆ. ಬೇಡ ಆರ್ತಿ, ಅರ್ಥ ಮಾಡ್ಕೋ. ಅವರು ಮತ್ತೆ ಬರ್ಬೋದು. ನಾವು ಮತ್ತೆ ರಿಸ್ಕ್ ತಗೊಳೋದ್ ಬೇಡ. ಮನೆಗೆ ಹೋಗೋಣ, ನಡಿ. ಇಲ್ಲ ರೀ, ಒಂದ್ಸಲ ಸಂಕಲ್ಪ ಮಾಡಿದ್ಮೇಲೆ ಪೂಜೆ ಮಾಡಿಸ್ದೆ ಹಾಗೆ ಹೋಗ್ಬಾರ್ದು. ಪೂಜೆ ಮಾಡಿಸ್ಕೊಂಡೇ ಹೋಗೋಣ. ದೇವ್ರ ವಿಷಯದಲ್ಲಿ ನಾಳೆ ಅಂತ ದಿನ ದೂಡ್ಬಾರ್ದು ರೀ.
ಹೆದರ್ಬೇಡಿ, ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ಸರಿ, ಮೊದಲು ನಾನು ನಕ್ಷತ್ರನ ಹತ್ರ ಮಾತಾಡ್ಬೇಕು. ಅವಳು ಡೆಫಿನೆಟ್ ಆಗಿ ಏನೋ ಗೊತ್ತಿದೆ ಆರ್ತಿ. ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ನನಗೆ ಗಟ್ಟಿಯಾಗಿ ಅನಿಸ್ತಾ ಇದೆ. ಅದೇನು ಅಂತ ತಿಳ್ಕೊಬೇಕು. ನಕ್ಷತ್ರ, ನೀನ್ ಹೇಳೋದ್ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಅದೇನು ಅಂತ ವಿಷಯ ಡೈರೆಕ್ಟ್ ಆಗಿ ಹೇಳು. ಹೇಳ್ತೀನಿ. ಶಕುಂತಲಾ ಮೇಡಮ್ ಮನೇಲೇ ಇದ್ದಾರಾ? ಯಾಕೆ? ಬೇಕು. ಇದ್ದಾರಾ ಹೇಳು. ಇದಾರೆ ಅನ್ಸುತ್ತೆ. ಸರಿ, ಹಾಗಾದ್ರೆ ಮನೆಗೆ ಹೋಗೋಣ. ನಕ್ಷತ್ರ, ತಲೆ ಕೆಟ್ಟಿದ್ಯಾ ನಿನ್ಗೆ? ವಿಷಯ ಏನು ಅಂತ ಹೇಳ್ದೆ ಸುಮ್ನೆ ಮನೆಗೆ ಹೋಗೋಣ ಅಂದ್ರೆ ಹೇಗಾಗುತ್ತೆ? ಶ್ವೇತಾ, ಏನ್ ಹೇಳ್ತೀಯಾಳು ಇವಳು? ಅದು ಭೂಪತಿ, ಅವ್ರನ್ನೇನು ಕೇಳ್ಬೇಡ ಭೂಪತಿ. ನಿನ್ನ ಕರ್ದಿರೋದ್ ನಾನೇ ಮಾತಾಡ್ತೀನಿ. ಮೊದ್ಲು ನಿಮ್ ಮನೆಗೆ ಹೋಗೋಣ. ಶಕುಂತಲಾ ಮೇಡಮ್ ಆರ್ಸಿರೋ ಸೊಸೆ ವಿಷಯನ ಅವ್ರ ಮುಂದೆನೆ ಮಾತಾಡಿದ್ರೆ ಒಳ್ಳೇದು ಅನಿಸ್ತಿದೆ. ಅವ್ರ ಸೊಸೆ ತಲೆಯಲ್ಲಿ ಏನೇನ್ ಓಡ್ತಿದೆ, ಏನೇನ್ ಯೋಚನೆ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗ್ಲೇಬೇಕು. ನಡಿ.